ಓಂ ಅಸ್ಯ ಶ್ರೀಲಲಿತಾ ತ್ರಿಪುರಸುಂದರಿ ಮಹಾಮಂತ್ರಸ್ಯ ವಶಿನ್ಯಾದಿವಾಗ್ದೇವತಾ ವಿಷಯಃ ನಿಷ್ಠುಚ್ಛಂದಃ ಶ್ರೀಲಲಿತಾ ಪರಮೇಶ್ವರಿ ದೇವತಾ ಶ್ರೀಮದ್ವಾಗ್ಭವಗೂಢೇತಿ ಬೀಜಪ್ರತ್ಯಗೂಢೇತಿ ಶಕ್ತಿಃ ಶ್ರೀಲಲಿತಾ ತ್ರಿಪುರಸುಂದರಿ ಪ್ರಸಾದ ಸಿದ್ಧ್ಯರ್ಥೇ ಸುವಾಸಿನ್ಯೈಃ ಅರ್ಚನೆ ಕುಂಕುಮಾರ್ಚನೆ ವಿನಿಯೋಗಃ ಧ್ಯಾನಂ ಸಿಂಧೂರಾರುಣ ವಿಗ್ರಹಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೇಂ ಸೌಖ್ಯಾಂ ರತ್ನಗಣಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ಪ್ರತ್ಯಂಗಿರ ಹೋಮ ನಿಮ್ಮ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು. ಅದು ಪಾಂಡವಪುರದ ಶ್ರೀ ಅಂಬಾವನ ಮಠದ ಭೈರವಿ ಅಮ್ಮನವರ ಸನ್ನಿಧಾನದಲ್ಲಿ ನಡೆಯುವುದು ಬಹಳ ವಿಶೇಷ. ಇಲ್ಲಿ ಒಂದು ಬಾರಿ ಹೋಮದಲ್ಲಿ ಭಾಗಿಯಾಗಿ ಅಮ್ಮನ ದರ್ಶನ ಪಡೆದರೆ ನಿಮ್ಮ ಸಕಲ ಕಷ್ಟಗಳು ಪರಿಹಾರವಾಗುತ್ತದೆ. ಪಾಂಡವಪುರದಲ್ಲಿ ಇರುವ ಈ ಅಂಬಾವನ ಮಠದಲ್ಲಿ ಪ್ರತಿ ಅಮಾವಾಸ್ಯೆಗೂ ನಡೆಯುವ ಈ ಪ್ರತ್ಯಂಗಿರ ಹೋಮ ಬಹಳ ವಿಶೇಷವಾದದ್ದು. ಈ ಹೋಮದಿಂದ ನಿಮ್ಮ ಸಕಲ ಕಷ್ಟಗಳು ದಾರಿದ್ರ್ಯಗಳು ಎಂಥದೇ ಬಗೆಹರೆಯದ ಸಮಸ್ಯೆಗಳು ಇಲ್ಲಿ ಬಗೆಹರಿದಿದೆ. ಒಮ್ಮೆ ಈ ಹೋಮದಲ್ಲಿ ಬಂದು ಭಾಗಿಯಾಗಿ ಭಕ್ತಿಯಿಂದ ತಾಯಿ ಭೈರವಿ ಅಮ್ಮನನ್ನು ನೆನೆದರೆ ನಿಮ್ಮ ಎಲ್ಲ ನೋವು ಚಿಂತೆಗಳು ಪರಿಹಾರವಾಗುವುದು ಖಂಡಿತ. ನಾನು 2017ರಿಂದ ನನಗೆ ಅವಾಗಿಂತಲೂ ಅಮ್ಮನ ಬಗ್ಗೆ ಸಾಕಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ಅವ್ರು ಹೇಳಿರೋಂಥ ಮಾತುಗಳು ಅದೇ ರೀತಿ ನಡೆದಿರೋ ಜೀವನದಲ್ಲಿ. ಹಂಗೆ ನನ್ನ ಆತ್ಮೀಯರದಾಯ್ತು, ಯಾರ್ದೋ ಒಬ್ಬರು ಪರಿಚಯ ಮಾಡ್ತಿದೆ ಅಂದರು, ಅವ್ರದ್ದು ಕೂಡ ವಿಸ್ತಾರವಾಗಿ ಹೇಳಿ, ನೀವು ಹಿಂಗಲ್ಲ ಈ ರೀತಿ ಹೋಗ್ರಿ, ನಿಮ್ಮನೆ ದೇವ್ರು ಇಲ್ಲಿದೆ, ಆ ದೇವರ ದರ್ಶನ ಮಾಡಿ ಆ ಪೂಜೆ ಮಾಡೋದು ಬಿಟ್ಟಿದ್ದೀರಾ, ಪೂಜೆ ಮಾಡ್ಕೊಂಡವರು ಒಳ್ಳೇದಾಗ್ತೈತೆ ಅನ್ನೋವಂಥದ್ದು ಹೇಳ್ಕೊಂತ ಬಂದಿದ್ದಾರೆ. ಅದೇ ರೀತಿ ಎಲ್ಲರ ಜೀವನದಲ್ಲಿ ನಡ್ಕೊತ ಆಗಿತ್ತು. ಹಾಗೆ ಒಬ್ಬರು ನನ್ನ ಆತ್ಮೀಯರು ಕುಶಾಲ್ ಅಂತಿದ್ದಾರೆ, ಅವ್ರ ಮುಖಾಂತರ ಪರಿಚಯ ಆಯ್ತು ನನಗೆ. ನಾವು ಅಲ್ಲಿ ಒಂದು ಸೈಟ್ ನೋಡೋಕೆ ಹೋಗಿದ್ವಿ. ಇಲ್ಲಿ ಅಂಬಾಮಠ ಅಂತಿದೆ, ಧಾರವಾಡ ಏನು ಹಳಿಯಾಡ್ ರೋಡಲ್ಲಿ ನಿಗದಿ ರೋಡಲ್ಲಿ ಅಂಬಾಮಠ ಅಂತಿದೆ. ಇಲ್ಲಿ ಅಮ್ಮರು ಭಾಳ ಪವರ್ಫುಲ್ ಇದ್ದಾರೆ, ಭಾಳ ಪವಾಡ ಇದೆ ಅವ್ರದ್ದು ಅಂತಂದಾಗ ನಾವು ಈಗ ಯುವಕರಾಗಿ ಯಾವೆಲ್ಲ ನಂಬ್ತಿದ್ದಿರಲಿಲ್ಲ, ದೇವರೇ ದೊಡ್ಡವರು ಅನ್ನುವಂಥದ್ದು ಭಾವನೆ ಇಟ್ಕೊಂಡು ನಾವು ಹೋಗ್ತಿದ್ವಿ. ಆ ಒಂದು ಇದ್ರಾಗ ಒಮ್ಮೆ ಭೇಟಿ ಆದಾಗ ಎಲ್ಲನೂ ಹಿಂದಿಂದೂ ಮುಂದೆ ಆಗೋದನ್ನು ಎಲ್ಲ ಹೇಳಿದಾಗ ನಮಗೆ ಆಶ್ಚರ್ಯ ಆಯಿತು. ಯಾಕಂತಂದರೆ ನಾವು ಸಣ್ಣವರಿದ್ದಾಗ ಏನು ಮಾಡಿರ್ತೀವಿ ಏನಿಲ್ಲ ಅನ್ನುವಂಥದ್ದು ಅದು ನನ್ನ ಕಾಸಿದ್ದವ್ರಿಗೂ ಗೊತ್ತಿರೋಂಗಿಲ್ಲ. ಅಂಥ ವಿಷಯಗಳನ್ನು ಅವ್ರು ಹೇಳತ್ತಾರೆ, ನಾಳೆ ಆಗುವಂಥದ್ದು ವಿಷಯನೂ ಹೇಳತ್ತಾರೆ. ಮತ್ತು ಅವಾಗ ಅವ್ರು ನಂಬಲೇಬೇಕಾಯಿತು. ಅವ್ರು ನಂಬಿದ್ದೀವಿ. ನಂಬಿ ಆದಮೇಲೆ ನಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ದಿನಗಳು ಬಂದವು. ಧಾರವಾಡದಲ್ಲಿ ಅಲ್ಲಿ ಸುಮಾರು ಜನ ಇದೇ ರೀತಿ ಭಕ್ತರಿದ್ದಾರೆ. ಆದರೆ ಇಲ್ಲಿ ಬಂದಾಗ ಒಂದು ಅರಭಟನೆ ಇದೆ. ಯಾಕಂತಂದರೆ ಅವರು ಈಗ ಆಗಲೇ ಹೇಳಿದರು, ಹರಿದ್ವಾರ ಡೆಲ್ಲಿ ಆ ಸೈಡೆಲ್ಲ ಅಲ್ಲಿ ಮಠ ಇದೆ, ಮೂಲ ಮಠ ಅಲ್ಲಿರ್ತಾರೆ. ಮತ್ತು ಇಲ್ಲಿ ಒಂದು ಮೈಸೂರಲ್ಲಿ ಮಠ ಇದೆ ಅನ್ನೋವಂಥದ್ದು ಇವತ್ತು ನಾವು ಫೇಸ್ಬುಕ್ ಆಯಿತು ಯೂಟ್ಯೂಬ್ದಲ್ಲಿ ನೋಡಿ ನಾವು ಗುರುತಿಸ್ಕೊಂಡ್ವಿ. ಅಮ್ಮನ್ನ ಭೇಟಿ ಆಗಬೇಕಂದ್ರೂ ಭೇಟಿ ಆಗಕ್ಕೆ ಸಿಗತ್ತಿಲ್ಲ, ಫೋನ್ ಮಾಡಿದ್ರು ಫೋನ್ ಯಾರೂ ತೆಗೆಯೋಂಗಿಲ್ಲ. ಅಂಥ ಸಂದರ್ಭದಾಗ ಇಲ್ಲಿ ಸಿಗ್ತಾರೆ ಅಂದಾಗ ನಾವು ಇಲ್ಲಿ ಬಂದು ನೋಡಿದಾಗ ಒಂದು ಅರಭಾಟ ನೋಡ್ದಂಗೆ ಆಯಿತು. ಸಾಕಷ್ಟು ಜನ ಭಕ್ತರು, ಈ ಭಕ್ತರ ನಮ್ಮ ಎಲ್ಲ ದೇಶ ತುಂಬ ಇದೇ ರೀತಿ ಭಕ್ತರ ಆಗಲಿ, ಅವರ ಸಿದ್ಧಾಂತ ಪ್ರಕಾರ ದೇಶದಾಗ ಒಂದು ಒಳ್ಳೆ ಮಾದರಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಂಥದ್ದು ನಡಿಬೇಕು ಎಲ್ಲರೂ ಅನ್ನೋಂಥದ್ದು ಕೇಳ್ಕೊಂಡು. ನೋಡಿ, ಕಷ್ಟ ಅನ್ನೋದು ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಒಬ್ರಿಗೆ ಹಾಗೆ ಬರಲ್ಲ, ಒಬ್ರಿಗೆ ಹಾಗೆ ಬರುತ್ತೆ. ಈ ಪ್ರತಿಯೊಬ್ಬರ ಜೀವನದಲ್ಲಿ ನಡೀತಾನೆ ಇರ್ತಾವೆ. ಅಂಥ ಒಂದು ಭಕ್ತರಿಗೆ ಎಲ್ಲ ಜನಗಳಿಗೆ ಹೇಳ್ತೀನಿ, ಬಂದು ಇಲ್ಲಿ ಕಾರಭೈರವನ ಅಮ್ಮನವ್ರನ್ನ ಭೇಟಿಯಾದಾಗ ನಿಮ್ಮ ಕಷ್ಟಗಳು ದೂರ ಆಗುತ್ತವೆ. ನಿಮ್ಮ ನೆಗೆಟಿವ್ ಯಾರಿದ್ದಾರೆ, ಪಾಸಿಟಿವ್ ಯಾರಿದ್ದಾರೆ ಅದನ್ನು ತಿಳಿಸ್ಕೊಡ್ತಾರೆ. ನೀವು ಯಾರ ಜೊತೆ ಎಷ್ಟಿರಬೇಕು, ಹೆಂಗಿರಬೇಕು ಅನ್ನೋವಂಥದ್ದು ಅವ್ರು ನಿಮ್ಗೆ ವಿಸ್ತಾರವಾಗಿ ಹೇಳ್ತಾರೆ. ಮತ್ತು ಪೂಜೆ ಹೋಮ ಹವನದಾಗ ನೀವು ಕುಂತಾಗ ನಿಮ್ಗೆ ಅದರದ್ದೇನು ಫಲಾಂಶ ನಿಮ್ಗೆ ಸಿಗುತ್ತೆ ಅನ್ನೋಂಥ ಅದು ಕೂಡ ಸಂಪೂರ್ಣ ತಮ್ಗೆ ತಿಳಿಸ್ತಾರೆ. ಅದಕ್ಕೆ ಭಕ್ತರಿಗೆ ಎಲ್ಲೋ ದುಡ್ಡನ್ನು ವೇಸ್ಟ್ ಮಾಡ್ತೀರಾ. ಈಗ ಅವರು ನೋಡಿರಿ, ಇಷ್ಟೆಲ್ಲ ಒಂದು ಭಕ್ತರಿದ್ದಾರೆ, ಎಲ್ಲರನ್ನೂ ನೋಡ್ಬೇಕಂದಾಗ ಈಗ ಸಣ್ಣಪ್ಪರ ಅಂತಿದ್ದಾರೆ, ಈ ಹೋಮ ಯಜ್ಞ ಮಾಡಬೇಕಂದ್ರೆ ಸುಮ್ಮನೆ ಹಾಗೆ ನಮ್ಮಷ್ಟಕ್ಕೆ ನಾವು ಮಾಡೋದು ಬೇರೆ ಆಗುತ್ತೆ. ಎಲ್ಲರ ಸಂಬಂಧ ಮಾಡಬೇಕಂದ್ರೆ ಎಲ್ಲರೂ ಜವಾಬ್ದಾರಿ ತೊಗೋಬೇಕಾಗತ್ತೆ. ಆ ಜವಾಬ್ದಾರಿಯೊಂದಿಗೆ ಎಲ್ಲರೂ ಎಲ್ಲೋ ಖರ್ಚು ಮಾಡುವಂಥದ್ದು, ಈ ಹೋಮ ಅವನ ಖರ್ಚು ಮಾಡಿದರೆ 10 ರೂಪಾಯಿ ಖರ್ಚು ಮಾಡಿದರೆ 100 ರೂಪಾಯಿ ಅವ್ರಿಗೆ ದೇವಿ ಕೊಡ್ತಾಳನ್ನೋಂಥ ನಂಬಿಕೆಯಿಂದ ನಾನು ತಮ್ಗೆ ಹೇಳ್ತೀನಿ. ಅದಕ್ಕೆ ತಾವು ಭಯ ಭಕ್ತಿಯಿಂದ ಬಂದು
ಅಮಾವಾಸ್ಯೆಗೆ ಒಂದು ಪತ್ತಂಗಿರಿ ಹೋಮವನ್ನು ಮಾಡ್ತಾರೆ. ಆ ಹೋಮಗೆ ಪ್ರತಿಯೊಬ್ಬರು ಸೇರಿ ನಿಮ್ಮ ಕಷ್ಟಗಳನ್ನು ಎಲ್ಲ ದೂರ ಆಗಲಿ ಅಂತೇಳಿ ಸಂಕಲ್ಪ ಮಾಡಿ ಆ ಹೋಮದಲ್ಲಿ ಏನು ಹಾಕಕ್ಕೆ ಕೊಡ್ತಾರೆ ಅದನ್ನು ಹಾಕಿ ಪರಿಹಾರ ಮಾಡ್ಕೊಂಡು ನೀವು ನಿಮ್ಮ ಕುಟುಂಬದವರು ನಿಮ್ಮ ಏನು ಹಾಕ್ಬೇಕು ಅನ್ಕೊತಿದ್ರೆ ಅದೆಲ್ಲ ಮುಂದುವರ್ಸ್ಕೊಂಡು ಹೋಗ್ರಿ, ಒಳ್ಳೆಯದಾಗತ್ತೆ. ಅದ್ರ ಜೊತೆಗೆ ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಹೋಮ ಯಜ್ಞ ಮಾಡಿದ್ದೀವಿ ಅಂತ ಸುಮ್ಮನೆ ಇರೋದಲ್ಲ. ಅಮ್ಮರು ಹೇಳಿದ್ದನ್ನು ಪಾಲನೆ ಮಾಡಬೇಕು, ಕೆಟ್ಟದ್ದು ಮಾಡಬೇಡ ಅಂತಾರೆ ಅವರು. ಒಳ್ಳೆಯದನ್ನು ಮಾಡಿರಿ, ಧರ್ಮದಿಂದ ನಡೀರಿ, ಧರ್ಮದಿಂದ ನಡೆಯೋರಿಗೆ ಜಯ ಸಿಗುತ್ತೆ ಅನ್ನೋವಂಥದ್ದು ಹೇಳ್ತಾರೆ. ಅದೊಂದು ಜಯವನ್ನು ಪಡ್ಕೊಳೋವಂಥದ್ದು ಆಸಕ್ತಿಯಿಂದ ತಾವು ಮುನ್ನಡೀರಿ ಅಂತ ತಮ್ಮೆಲ್ಲ ಕೇಳ್ಕೊತೀನಿ. ಭಕ್ತರಿಗೆಲ್ಲ ಒಂದು ಫಸ್ಟ್ ನಾನು ಅವ್ರನ್ನ ಪರೀಕ್ಷೆ ಮಾಡಬೇಕಲ್ರಿ. ಈಗ ನಾನು ಒಂದು ಲ್ಯಾಂಡಿನ ವಿಚಾರದಲ್ಲಿ ಆ ವಿಚಾರ ಎಲ್ಲನೂ ಡಾಕ್ಯುಮೆಂಟ್ಸ್ ನಮ್ಮಂತಲೇ ಇದ್ದಾಗ, ನಮ್ಮ ಆತ್ಮೀಯರವರು ಅವರಂತೆ ಎಲ್ಲ ಇದ್ದಾಗ ನಾನೇ ಕೇಸ್ ನಡೆಸ್ತಿದ್ದೆ. ಅದು ವಕೀಲರಿಗಿಟ್ಟು ಅದೆಲ್ಲ ಅದು ಯಾವುದೇ ರೀತಿ ಸರಿ ಆಗ್ತಿರಲಿಲ್ಲ. ಆವಾಗ ಅವ್ರು ಹೇಳಿದರು, ಏನಿಲ್ಲ ಅಲ್ಲಿ ದೇವಿ ಇದ್ದಾಳೆ, ಆ ದೇವಿಗೆ ಬರೀ ಹಣ್ಣಕಾಯಿ ಹೊಡೀರಿ ಒಳ್ಳೇದಾಗುತ್ತೆ ಅನ್ನೋವಂಥದ್ದು ಅಮ್ಮ ಹೇಳಿದ್ರು. ಯಾವ ದೇವಿ ಎಲ್ಲಿ ಕಾಣ್ತಿದ್ರು? ಈ ಕಲ್ಲಿದ್ದರೆ ಅದು ಪೂಜೆ ಮಾಡ್ತಾರೆ ಅಂತ ಅನ್ಕೋಬೋದು. ಅಲ್ಲಿ ದೇವಿ ಇದ್ದಾಳೆ, ಅಂದರೆ ಗಿಡ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಹಣ್ಣುಕಾಯಿ ಮಾಡಿಸಿದ್ರೆ ಆವಾಗ ನಿಮಗೆ ದಾರಿ ಸಿಗುತ್ತೆ, ಇಷ್ಟೇ ದಿನದಲ್ಲಿ ನೀವು ಕೇಸ್ ಗೆಲ್ತೀರಾ ಅನ್ನೋವಂಥದ್ದು ಫಸ್ಟ್ ನನ್ನ ನಂಬಿಕೆ ಅಲ್ಲಿಂದ ಪ್ರಾರಂಭ ಆಗಿತ್ತು. ಆಮೇಲೆ ಚುನಾವಣೆ ಟೈಮಲ್ಲಿ ನಾವು ಸಂಘಟನೆ ಇವೆಲ್ಲ ಇಂಥದ್ರಲ್ಲಿ ಹೋಗೋರು, ನಮಗೆ ಸುಮ್ಮನೆ ಅರೆಸ್ಟ್ಮೆಂಟು, ಸುಳ್ಳು ಆರೋಪಗಳಾಗವು, ಇಂಥವೆಲ್ಲ ಎದುರಿಸ್ಕೊಂಡು ಹೋಗ್ತಿದ್ದೆ. ಅದು ಕೂಡ ಹೇಳಿದರು, ಅವು ಏನು ಮಾಡ್ತಿದ್ದಾರಲ್ಲ ಅದೇನು ಭಾಳ ದಿವಸದಲ್ಲ, ನಿನ್ಗೆ ಒಳ್ಳೇದಕ್ಕೆ ಅದ, ಆದರೆ ನೀನು ಚುನಾವಣೆಗೆ ನಿಂದಿರ್ಬೇಕು, ನೀವು ಮುಂದಿನ ದಿನ ಬಂದಾಗ ಒಂದು ಸಮಾಜ ಸೇವೆಗೆ ಮುಂದಾಗಬೇಕು ಅನ್ನೋವಂಥದ್ದು ಹೇಳಿದಾಗ ಆಯ್ತಮ್ಮ ಅಂಥೇಳಿ ನಾವು ಪಕ್ಷಾಂತರ ನಿಲ್ಲಬೇಕಂತ ವಾತಾವರಣ ಉಂಟಾಗುತ್ತೆ. ಮನೆಯಲ್ಲಿ JDS ದಲ್ಲಿದ್ದಾರೆ, BJP ದಲ್ಲಿದ್ದಾರೆ, ಕಾಂಗ್ರೆಸ್ದಲ್ಲಿದ್ದಾರೆ. 44-45 ವರ್ಷದಿಂದ ಕಾರ್ಪೊರೇಷನಲ್ಲಿ ಆಡಳಿತ ಮಾಡ್ಕೊಂಡು ಬಂದಿರೋ ಕುಟುಂಬ. ಯಾವುದೇ ರೀತಿ ಯಾರಿಗೂ ಒಂದು ಕೆಟಗರಿ ಚೇಂಜ್ ಆದಾಗ ಅಲ್ಲಿ ಕೊಡ್ತಾರೆ ಟಿಕೆಟ್ ಅನ್ನುವಂಥದ್ದು, ಯಾವುದೇ ರೀತಿಯೂ ಟಿಕೆಟು ಸಿಗಲ್ಲ. ಮತ್ತು ಎಲ್ಲೂ ನಿಲ್ಲಬೇಕು, ಅವ್ರಿಗೆ ಇಲ್ಲಿ ನಿಲ್ಲಿಸ್ಬೇಕನ್ನೋಂಥ ಯಾವ ಶಾಸಕರಾತು ಯಾರು ಹಿರಿಯ ಅಧಿಕಾರಿಗಳ ರಾಜಕಾರಣಿಗಳು ಯಾವುದೇ ರೀತಿ ಬೆಂಬಲ ಮಾಡೋದಿಲ್ಲ. ನಾನು ಕಾಂಗ್ರೆಸ್ನಲ್ಲೇ ಭಾಳ ಗುರುತಿಸ್ಕೊಂಡಿರ್ತೀನಿ. ಎಲ್ಲರ ಒಂದು ಅನುಕಂಪನ ಬೆಳೆಸ್ಕೊಂಡು, ಅವ್ರ ಅಭಿಮಾನ ಬೆಳೆಸ್ಕೊಂಡು ಸಂಘಟನೆ ಕಟ್ಟುವಂಥದ್ದು ಮಾಡಿರ್ತೀನಿ. ಟಿಕೆಟ್ ಕೊಡ್ತೀನಿ ಅಂತೇಳಿ ಕೊನೆ ಹಂತದಲ್ಲಿ ಬೇಡ, ಮುಂದಿನ ಬಾರಿ ನಿನಗೆ ಟಿಕೆಟ್ ಕೊಡ್ತೀನಿ, ನಿನ್ನ ಚಿಕ್ಕ ವಯಸ್ಸಿದೆ, ಮುಂದೇನು ಮಾಡುವಂತೆ, ನಿನ್ನ ZPR ಮಾಡುವಂತೆ, ಇಲ್ಲ ಯಾವ್ದಾರ ಕ್ಷೇತ್ರದಲ್ಲಿ MLA ಎಲೆಕ್ಷನ್ ಇಲ್ಲವಂತೆ, ಈ ರೀತಿ ಅನ್ನೋವಂಥದ್ದು ಹೇಳ್ತಾರೆ. ನಾನು ಎದಕ್ಕೂ TV ಕೊಡಲಾರ್ದಂಗೆ ಅಮ್ಮವರು ನನ್ನನ್ನು ಶ್ರೀ ಸಿದ್ಧಾರೂಢ ಮಠಕ್ಕೆ ಕರ್ಕೊಂಡು ಹೋಗು, ನಾನು ನಿನಗೆ ಹೇಳ್ತೀನಿ ಅಲ್ಲೇ ಅಂತ ಹೇಳ್ತಾರೆ. ಶ್ರೀ ಸಿದ್ಧಾರೂಢ ಮಠಕ್ಕೆ ಕರ್ಕೊಂಡೋಗಿ ದರ್ಶನ ಮಾಡಿಸಿದಾಗ ಅವರು ಆ ಮಾಲೆಯನ್ನು ನನಗೆ ಹಾಕಿ, ನೀ ಗೆದ್ದೆಲೆ ಮಗನ ಮುನ್ನಡಿ ಈಗ ಅಂತ ಹೇಳ್ತಾರೆ. ನಾನು ಟಿಕೆಟ್ ಸಿಕ್ಕಿಲ್ಲಮ್ಮ ಹೆಂಗೆ ಅಂತಂದ್ರೆ, ಪಕ್ಷಾಂತರ ನಿಲ್ಲಿ, ನೀ ಗೆಲ್ತಿ ಹೋಗ್ನಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ. ಆ ಒಂದು ಧೈರ್ಯದ ಮ್ಯಾಗ ಪಕ್ಷಾಂತರ ನಿಲ್ಲುವಂಥದ್ದು ನಾ ಎಲ್ಲ ಕಡೆ ನನ್ನ ಸ್ನೇಹಿತರು, ನಿಮ್ಮಂಥ ಅಣ್ಣತಮ್ಮರು ಕರ್ಕೊಂಡು ಎಲ್ಲ, ಮತ್ತೀಗ ಒಂದು ಇದಿರ್ತೈತಲ್ಲ, ಭಯ ಅನ್ನೋದು ಇದ್ದೇ ಇರ್ತೈತಿ. ದೇವ್ರ ಮೊರೆ ಹೋಗ್ಬೇಕಾಗ್ತೈತಿ, ದೇವ್ರು ಕೇಳ್ಕೊಬೇಕಾಗ್ತೈತಿ. ಹಂಗೆ ಸುಮಾರು ಎಲ್ಲ ದೇವಂದಿರುಗಳಿಗೆ ನಡ್ಕೊತ ಅಮ್ಮ ಹೇಳಿದಾಳೆ, ಅಮ್ಮನ ಆಶೀರ್ವಾದದಿಂದ ನಾವು ಗೆಲ್ತೀವಿ ಅನ್ನೋವಂಥದ್ದು ನಂಬಿಕೆ ನನಗಿದೆ. ಆಟೋ ಚಿಹ್ನೆನ ಗುರುತನ್ನು ಇಟ್ಕೊಂಡು ನಾ ಪಕ್ಷಾಂತರ ಅಭ್ಯರ್ಥಿಯಾಗಿ ನಿಲ್ತೀನಿ. ನಿಂತು ನಾನು ಗೆದ್ದು ಬರ್ತೀನಿ. ಗೆದ್ದು ಬಂದಾಗ ಅವಾಗ ಆಶ್ಚರ್ಯ ಆಗ್ತಾರೆ. ನಮ್ಮ ತಾಯಿಯರು ಅಂತೂ ಭಾಳ ನಂಬಿಕೆ. ಅಮ್ಮವ್ರಿಗೆ ಹೇಳಿದ್ರು. ನಾನು ಇಲ್ಲ ಇನ್ನೊಂದು ಕಡೆ ನಿಡಿಮಾರಮ್ಮ ದೇವಿ ಅಂತಿದ್ದಾಳೆ, ಅಲ್ಲಿ ನಡ್ಕೊತಿದ್ವಿ, ಅಲ್ಲಿ ಕರ್ಕೊಂಡು ಹೋಗಿದ್ದೆ ಅಮ್ಮನ. ಎಲ್ಲರೂ ಅಕ್ಕ ತಂಗಿರು ಸೇರಿ ಈ ಮಗನ ತೊಂಬರೋ ಅಂಥದ್ದು ಐತಿ, ಬರ್ತಾನೆ ಅನ್ನೋವಂಥದ್ದು ಅವಾಗೂ ಆಶೀರ್ವಾದ ಮಾಡಿದ್ರು. ಹಂಗೆ ನಮ್ಮ ತಾಯಿಯವರು ಭಾಳ ಅಪಾರ ನಂಬಿಕೆ. ಅವರು ಸಾಕಷ್ಟು ಅವರು ಹೇಳಿದ ವಿಷಯಗಳನ್ನೆಲ್ಲ ಮಾಡಿದಾಗೆಲ್ಲ ಒಳ್ಳೆಯದಾಗಿದೆ. ನಾನು ಚುನಾವಣೆಯಿಂದ ಬಂದಾಗ ಎಲ್ಲರೂ ಇನ್ನೂ ಹೆಚ್ಚು ಭಕ್ತರು ಜಾಸ್ತಿ ಆದರು. ನಾ ಎಲ್ಲರಲ್ಲಿ ನಮಗೇನು ಒಳ್ಳೇದಾಗಿತ್ತಲ್ಲ ಅವ್ರದ್ದು ಹೇಳಿದಾಗ ಇನ್ನೊಂದು ಬೇರೆ ಜನಾಂಗಗಳು ಬಂದು ಇದು ಮಾಡ್ತಾರೆ. ನನಗೆ ಹೇಳಿದ್ರು ಮುಂಚಿತನಾಗ, ನೀ ಟಿಕೆಟ್ ಕೇಳಬೇಡ, ನಿನ್ನ ಟಿಕೆಟ್ ಕೊಡಲ್ಲ, ಅವರು ತಪ್ಪಿಸ್ತಾರೆ, ನೀ ಪಕ್ಷಾಂತರ ನಿಲ್ಲು, ಬರ್ತೀಯ, ಬಂದಾಗ ನಿಮ್ಮ ಮನೆಗೆ ಅವ್ರು ಬರ್ತಾರೆ. ಬಂದಾಗ ಅವಾಗ ಮುಂದೆ ಎಲ್ಲರೂ ಒಂದು ಚರ್ಚೆ ಮಾಡಿ ಸೇರು ಅಂತ ಹೇಳಿದರು. ಬಂದಾಗ ಮನೆಗೆ DK ಶಿವಕುಮಾರ್ ಸರ್ ಬಂದರು. ಅವ್ರ ಮ್ಯಾಗ ಚಿಕ್ಕ ವಯಸ್ಸಿಂತನೂ ಅಭಿಮಾನ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮವ್ರು ಬಂದರು. ಅವರು ಒಂದು ತಾಯಿ ಸಮಾನ ನಮಗೆ. ಈ ಭೈರವ ಅಮ್ಮನ ಅನುಗ್ರಹ ನಮ್ಮ ಮೇಲೆ ಇದೆ ಸದಾ ಅನ್ನೋಂಥದಕ್ಕೆ ನಮ್ಗೆ ಯಾವಾಗೂ ಅಪಾರ ನಂಬಿಕೆ ಇದೆ. ಮಹಾಕಾಳಿಯ ಜೊತೆ ಮಾತನಾಡಿದ ಒಬ್ಬ ವ್ಯಕ್ತಿ ಇದ್ದಾರೆ, ಅವರೇ ಸಣ್ಣ ಅವರು ಯಾರಿಗೆ ಕೂಡ ಏನು ಪ್ರಸಾದ ಕೊಟ್ಟು ಕೂಡ ಅದು ಸುಳ್ಳಾಗಿಲ್ಲ. ಅದೇ
ಅದಕ್ಕೋಸ್ಕರ ನಾನು ಹರಿದ್ವಾರದಿಂದ बार बार अप्पा जी को देखने के लिए खेल समझ के मैं नहीं आ रही हूं। बस अप्पा जी साक्षात भगवान का रूप है। आप हिंदी समझते हो क्या? हाँ बोलिए। ऐसा अप्पा जी इधर अम्बावन में पांडवपुर में स्थित है।